ಸ್ನೇಹಿತರೆ, ವಕೀಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು 3 ಇಯರ್ಸ್ LLB ಕೋರ್ಸ್ನಲ್ಲಿ ಯಾವ ಯಾವ ಸಬ್ಜೆಕ್ಟ್ಗಳು ಬರ್ತವೆ ಅಂತ ತಿಳ್ಕೊಳ್ಳೋಣ ಬನ್ನಿ. 3 ವರ್ಷದ LLB ಕೋರ್ಸ್ನಲ್ಲಿ ಮೊದಲನೇ ಸೆಮಿಸ್ಟರ್ನಲ್ಲಿ ಒಟ್ಟು 6 ಸಬ್ಜೆಕ್ಟ್ಗಳಿರುತ್ತೆ. ಅದರಲ್ಲಿ ಮೊದಲನೇದು ಕಾನ್ಸ್ಟಿಟ್ಯೂಷನ್ ಲಾ 1 ಅಂದರೆ ಸಾಂವಿಧಾನಿಕ ಕಾನೂನು 1, ಎರಡನೇದು ಕಾಂಟ್ರಾಕ್ಟ್ 1 ಅಂತ ಬರುತ್ತೆ, ಕನ್ನಡದಲ್ಲಿ ಕರಾರು ಕಾನೂನು ಅಂತ, ಅದು ಭಾಗ 1 ಬರುತ್ತೆ. ಮೂರನೇದು ಲಾ ಆಫ್ ಟಾರ್ಟ್ಸ್ ಅಂದರೆ ಅಪಕೃತ್ಯಗಳ ಕಾನೂನು ಅಂತ ಬರುತ್ತೆ. ನಾಲ್ಕನೇದು ಫ್ಯಾಮಿಲಿ ಲಾ 1 ಅಂದರೆ ಇದು ಹಿಂದೂ ಲಾಗೆ ಸಂಬಂಧಪಟ್ಟಿದ್ದಿರುತ್ತೆ, ಪಾರ್ಟ್ 1, ಕನ್ನಡದಲ್ಲಿ ಕೌಟುಂಬಿಕ ಕಾನೂನು ಅಂತ ಕರೀತಾರೆ. ಐದನೇದು ಕ್ರಿಮಿನಲ್ ಲಾ 1, ಮುಂಚೆ IPC ಅಂತ ಇತ್ತು, ಇವಾಗ ಭಾರತೀಯ ನ್ಯಾಯ ಸಂಹಿತ ಅಂತ ಆಗಿದೆ, ಕನ್ನಡದಲ್ಲಿ ಅಪರಾಧಿಕ ಕಾನೂನು ಅಂತ ಬರುತ್ತೆ. ಆರನೇದು ಇಂಗ್ಲಿಷ್, ಇದು ಕನ್ನಡದಲ್ಲಿ ಪರೀಕ್ಷೆ ಬರೆಯೋರಿಗೆ ಮಾತ್ರ ಇರುತ್ತೆ. ಇವು 3 ವರ್ಷದ LLBಯ ಮೊದಲನೇ ಸೆಮಿಸ್ಟರ್ ಸಬ್ಜೆಕ್ಟ್ಗಳಾದರೆ, ಎರಡನೇ ಸೆಮಿಸ್ಟರ್ನಲ್ಲೂ ಕೂಡ ಒಟ್ಟು 6 ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಮೊದಲನೇದು ಕಾನ್ಸ್ಟಿಟ್ಯೂಷನ್ ಲಾ 2 ಅಂದರೆ ಸಾಂವಿಧಾನಿಕ ಕಾನೂನು 2, ಎರಡನೇದು ಕಾಂಟ್ರಾಕ್ಟ್ 2 ಅಂತ ಬರುತ್ತೆ, ಕರಾರು ಕಾನೂನು ಭಾಗ 2, ಮತ್ತು ಲೇಬರ್ ಲಾ 1 ಅಂತ ಬರುತ್ತೆ, ಕಾರ್ಮಿಕ ಕಾನೂನು ಭಾಗ 1, ಮತ್ತು ಫ್ಯಾಮಿಲಿ ಲಾ 2 ಅಂದರೆ ಮುಂಚೆ ಫ್ಯಾಮಿಲಿ ಲಾ 1 ಓದಿದ್ರಿ, ಇವಾಗ ನೆಕ್ಸ್ಟ್ ಫ್ಯಾಮಿಲಿ ಲಾ 2 ಬರುತ್ತೆ ಸೆಕೆಂಡ್ ಸೆಮಿಸ್ಟರಲ್ಲಿ. ಇದು ಮಹಮ್ಮಡನ್ ಮತ್ತು ಇಂಡಿಯನ್ ಸಕ್ಸೆಷನ್ ಲಾ ಸಂಬಂಧಪಟ್ಟಂಗೆ ಇರುತ್ತೆ. ಇದು ಕೌಟುಂಬಿಕ ಕಾನೂನು 2 ಕನ್ನಡದಲ್ಲಿ. ಐದನೇದು ಪ್ರಾಪರ್ಟಿ ಲಾ, ಆಸ್ತಿ ಕಾನೂನು ಅಂತ ಬರುತ್ತೆ. ಆರನೇದು ಕಾನೂನು ಕನ್ನಡ ಅಥವಾ ಕನ್ನಡ ಕಲಿ ಅಂತ ಬರುತ್ತೆ, ಇದು ನಾನ್ ಕನ್ನಡಿಗ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಫಸ್ಟು ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಒಟ್ಟು 6 ಸಬ್ಜೆಕ್ಟ್ಗಳಿರುತ್ತೆ. ಮೂರನೇ ಸೆಮಿಸ್ಟರಲ್ಲಿ ಕೇವಲ 5 ಸಬ್ಜೆಕ್ಟ್ಗಳಿರುತ್ತೆ ಥರ್ಡ್ ಸೆಮಿಸ್ಟರಲ್ಲಿ. ಇದರಲ್ಲಿ ಮೊದಲನೇದು ಜೂರಿಸ್ಪ್ರುಡೆನ್ಸ್ ಅಂತ ಬರುತ್ತೆ, ಅಂದರೆ ನ್ಯಾಯಶಾಸ್ತ್ರ ಅಂತ ಕನ್ನಡದಲ್ಲಿ. ಎರಡನೇದು ಲಾ ಆಫ್ ಟ್ಯಾಕ್ಸೇಷನ್, ಕನ್ನಡದಲ್ಲಿ ತೆರಿಗೆ ಕಾನೂನು ಅಂತ ಬರುತ್ತೆ. ಮೂರನೇದು ಲೇಬರ್ ಲಾ 2, ಕಾರ್ಮಿಕ ಕಾನೂನು ಭಾಗ 2 ಅಂತ ಬರುತ್ತೆ. ನಾಲ್ಕನೇದು ಕ್ರಿಮಿನಲ್ ಲಾ 2 ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ, ಕನ್ನಡದಲ್ಲಿ ಅಪರಾಧಿಕ ಕಾನೂನು ಭಾಗ 2. ಐದನೇದು ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಬರುತ್ತೆ, ಅಂದರೆ ಕನ್ನಡದಲ್ಲಿ ಆಡಳಿತಾತ್ಮಕ ಕಾನೂನು. ಇವು ಥರ್ಡ್ ಸೆಮಿಸ್ಟರಲ್ಲಿ ಬರುವಂಥ ಸಬ್ಜೆಕ್ಟ್ಗಳಾಗಿರುತ್ತೆ. ಇನ್ನು 4ನೇ ಸೆಮಿಸ್ಟರ್ ಬಗ್ಗೆ ಹೇಳೋದಾದರೆ, ಇಲ್ಲೂ ಕೂಡ 5 ಸಬ್ಜೆಕ್ಟ್ ಇರುತ್ತೆ ನಿಮಗೆ. ಅದರಲ್ಲಿ ನೀವು 4 ಸಬ್ಜೆಕ್ಟ್ನ ಮಾತ್ರ ಚೂಸ್ ಮಾಡ್ಬೋದು. ಅಂದರೆ ಇದರಲ್ಲಿ ನಿಮ್ಗೆ ಆಪ್ಷನಲ್ 1 ಅಂತ ಒಂದಿರುತ್ತೆ, ಆಪ್ಷನಲ್ 2 ಅಂತ ಇರುತ್ತೆ. ಅವೆರಡರಲ್ಲಿ ಅದರ ಒಂದನ್ನ ಚೂಸ್ ಮಾಡೋಂಥ ಅವಕಾಶ ಇರುತ್ತೆ. ಮೊದಲನೇ ಸಬ್ಜೆಕ್ಟು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಅಂತ ಬರುತ್ತೆ, ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನು ಅಂತ ಬರುತ್ತೆ. ಎರಡನೇದು ಆಪ್ಷನಲ್ 1 ಹ್ಯೂಮನ್ ರೈಟ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಇನ್ಶೂರೆನ್ಸ್ ಲಾ ಅಂತ ಬರುತ್ತೆ, ಮಾನವ ಹಕ್ಕು ಕಾನೂನು ಮತ್ತು ವಿಮಾ ಕಾನೂನು ಅಂತ ಕನ್ನಡದಲ್ಲಿ. ಇನ್ನು ಆಪ್ಷನಲ್ 2 ಬ್ಯಾಂಕಿಂಗ್ ಲಾ, ರೈಟ್ ಟು ಇನ್ಫಾರ್ಮೇಷನ್ ಅಂತ ಬರುತ್ತೆ, ಕನ್ನಡದಲ್ಲಿ ಬ್ಯಾಂಕಿಂಗ್ ಕಾನೂನು ಮತ್ತು ಮಾಹಿತಿ ಹಕ್ಕು. ನಾಲ್ಕನೇದು ಕ್ಲಿನಿಕಲ್ ಕೋರ್ಸ್ 1 ಅಂತ ಬರುತ್ತೆ, ಇದು ಪ್ರೊಫೆಷನಲ್ ಎಥಿಕ್ಸ್ ಮತ್ತು ಪ್ರೊಫೆಷನಲ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ಇರುತ್ತೆ, ವೃತ್ತಿಪರ ನೀತಿಶಾಸ್ತ್ರ ಮತ್ತು ವೃತ್ತಿಪರ ಲೆಕ್ಕಪತ್ರ ವ್ಯವಸ್ಥೆ ಅಂತ ಇರುತ್ತೆ. ಐದನೇದು ಕ್ಲಿನಿಕಲ್ ಕೋರ್ಸ್ 2 ಅಂತ ಬರುತ್ತೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಸಿಸ್ಟಮ್ ಅಂತ, ಅಂದರೆ ಪರ್ಯಾಯ ವಿವಾದ ಪರಿಹಾರ ವ್ಯವಸ್ಥೆಗಳು ಅಂತ ಬರುತ್ತೆ. ಸ್ನೇಹಿತರೆ, 5ನೇ ಸೆಮಿಸ್ಟರ್ ಬಗ್ಗೆ ಹೇಳೋದಾದರೆ, ಇಲ್ಲೂ ಕೂಡ ಒಟ್ಟು 5 ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಮೊದಲನೇದು ಕಂಪನಿ ಲಾ, ಅಂದರೆ ಕಂಪನಿ ಕಾನೂನು ಅಂತ ಬರುತ್ತೆ. ಎರಡನೇದು ಸಿವಿಲ್ ಪ್ರೊಸೀಜರ್ ಕೋಡ್ ಮತ್ತು ಲಿಮಿಟೇಷನ್ ಆ್ಯಕ್ಟ್ ಅಂತ ಬರುತ್ತೆ, ಕನ್ನಡದಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ಮತ್ತು ಮಿತಿ ಕಾಯ್ದೆ ಅಂತ. ಮೂರನೇದು ಆಪ್ಷನಲ್ 3 ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ 1, ಪೀನಾಲಜಿ ಮತ್ತು ವಿಕ್ಟಿಮಾಲಜಿ ಅಂತ ಬರುತ್ತೆ, ಅಂದರೆ ಕನ್ನಡದಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳು ಭಾಗ 1, ಮತ್ತು ದಂಡನಶಾಸ್ತ್ರ ಮತ್ತು ಬಲಿಪಶುಶಾಸ್ತ್ರ ಅಂತ ಬರುತ್ತೆ. ನಾಲ್ಕನೇದು ಆಪ್ಷನಲ್ 4 ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಟ್ಯೂಸ್ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಲೆಜಿಸ್ಲೇಷನ್ ಮತ್ತು ಕಾಂಪಿಟೇಷನ್ ಲಾ ಅಂತ ಬರುತ್ತೆ, ಶಾಸನಗಳ ವ್ಯಾಖ್ಯಾನ ಮತ್ತು ತತ್ವಗಳು ಮತ್ತು ಸ್ಪರ್ಧೆಯ ಕಾನೂನು ಅಂತ ಬರುತ್ತೆ. ಐದನೇದು ಕ್ಲಿನಿಕಲ್ ಕೋರ್ಸ್ 3, ಇದು ಡ್ರಾಫ್ಟಿಂಗ್, ಪ್ಲೀಡಿಂಗ್ ಮತ್ತು ಕನ್ವೇಯನ್ಸ್ ಅಂತ ಬರುತ್ತೆ, ಕನ್ನಡದಲ್ಲೂ ಕೂಡ ಡ್ರಾಫ್ಟಿಂಗ್, ಪ್ಲೀಡಿಂಗ್ ಮತ್ತು ಕನ್ವೇಯನ್ಸ್ ಅಂತ ಬರುತ್ತೆ ಸಬ್ಜೆಕ್ಟು.
ಇನ್ನು 6ನೇ ಸೆಮಿಸ್ಟರ್ ಬಗ್ಗೆ ಹೇಳೋದಾದರೆ ಇಲ್ಲೂ ಕೂಡ ಒಟ್ಟು 5 ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಮೊದಲನೇದು ಲಾ ಆಫ್ ಎವಿಡೆನ್ಸ್ ಅಂದರೆ ಪುರಾವೆ ಅಥವಾ ಸಾಕ್ಷ್ಯ ಕಾನೂನು ಅಂತ ಬರುತ್ತೆ. ಎರಡನೇದು ಎನ್ವಿರಾನ್ಮೆಂಟಲ್ ಲಾ ಅಂತ ಬರುತ್ತೆ ಅಂದರೆ ಪರಿಸರ ಕಾನೂನು. ಮೂರನೇದು ಆಪ್ಷನಲ್ 5 ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ 2 ಮತ್ತು ವೈಟ್ ಕಲರ್ ಕ್ರೈಮ್ ಅಂತ ಬರುತ್ತೆ. ಇದು ಕನ್ನಡದಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳು ಭಾಗ 2 ಮತ್ತು ಶ್ವೇತ ಕೊರಳಪಟ್ಟಿ ಅಪರಾಧಗಳು ಅಂತ ಬರುತ್ತೆ. ನಾಲ್ಕನೇದು ಆಪ್ಷನಲ್ 6 ಲ್ಯಾಂಡ್ ಲಾ, ಲಾ ರಿಲೇಟಿಂಗ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ ಅಂತ ಬರುತ್ತೆ. ಕನ್ನಡದಲ್ಲಿ ಭೂ ಕಾನೂನು, ಅಂತಾರಾಷ್ಟ್ರೀಯ ವ್ಯಾಪಾರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಕಾನೂನು ಅಂತ ಬರುತ್ತೆ. ಐದನೇದು ಕ್ಲಿನಿಕಲ್ ಕೋರ್ಸ್ 4, ಇದರಲ್ಲಿ ಮೂಟ್ ಕೋರ್ಟ್ ಎಕ್ಸಸೈಸ್ ಮತ್ತು ಇಂಟರ್ನ್ಶಿಪ್ ಅಂತ ಬರುತ್ತೆ. ಕನ್ನಡದಲ್ಲಿ ಅಣುಕು ನ್ಯಾಯಾಲಯ ಅಭ್ಯಾಸ ಮತ್ತು ಪ್ರಶಿಕ್ಷಣ ಅಂತ. ಸ್ನೇಹಿತರೆ, ಇವು 3 ವರ್ಷದ LLB ಕೋರ್ಸ್ನಲ್ಲಿ ಬರುವಂತಹ ಸಬ್ಜೆಕ್ಟ್ಗಳಾಗಿರ್ತವೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ವಕೀಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.